ನಾವು ಸಾಯತಂಕ ಕೇಳಾರೆ ಪ್ರಚಾರ ನೋಡ್ರಿ ಇದ್ರ ಪ್ರಪಂಚ ಪ್ರಳಯ ಆದ್ರೂ ಹರಿಜನರು ಸಾಬ್ರು ಎಲ್ಲಿ ಹೋಗೋದಿಲ್ಲ ಇನ್ ಬರ್ದಿಕ್ಕೆ. ಕಾಂಗ್ರೆಸ್ನಿಂದಲೇ ಉದ್ಧಾರ ಆಗಿರೋದು, ಕಾಂಗ್ರೆಸ್ನಿಂದ ಬದುಕ್ತಾ ಇರೋದು. ನಾವು ಎಲ್ಲಿ ಹೋಗೋದಿಲ್ಲ. ಗಾಂಧಿನಗರದಲ್ಲಿ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ, ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲರೂ ಹಂಗಾಗೆ ಕಾಂಗ್ರೆಸ್ ಉಳಿದಿರೋದು. ಇದು ಕಾಂಗ್ರೆಸ್ ಉಳಿತದಲ್ಲಿ ಇಷ್ಟೊತ್ತಿಗೆ ನಾವು ಅಣಿಗೆ ಹಚ್ಚಿ ಕಾಲು ಮುಗಿದು ನಮ್ಮ ಅಣಿಗಳ ಸಾವು. ಅದಕ್ಕೊಂದು ನಿರ್ಧಾರ ಬಂದಿದೆ. ನಾವು ಕೆಪಿಸಿಸಿ ಕಚೇರಿ ಮುಂಭಾಗದಿಂದ ಕಚೇರಿಯಲ್ಲಿ ಅಲ್ಲಿ ಮನವಿ ಕೊಡಕ್ ಹೋಗ್ತದಲ್ಲ, ಉಪ ಮುಖ್ಯಮಂತ್ರಿಗಳಿಗೂ ಮತ್ತು ನಮ್ಮ ಸಿದ್ದರಾಮಯ್ಯನವರು, ನಮ್ಮ ಮಲ್ಲಣ್ಣನವರು ಮೊನ್ನೆ ಹೋಗಿ ಕೊಟ್ಟು ಬಂದಿದ್ದಾವೆ. ಸಾದಿಕ್ ಪೈಲ್ವಾನ್ರಿ ಇದ್ರು ಅವತ್ತು ಮುಸ್ಲಿಮರ ಸಮಾಜದವರು. ನಾವು ಇಲ್ಲ ಸ್ವಾಮಿ, ಮಿರ್ಜಾ ಇಸ್ಮಾಯಿಲ್ರು ನಮ್ಮ ಸಮಾಜದ ಹಾಸ್ಟೆಲ್ ಉದ್ಘಾಟನೆ ಮಾಡಿದ್ದಾರೆ, ಗಾಂಧೀಜಿ ಇಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಇವು ಎರಡು ಒಂದೇ ರೀತಿಯಿಂದ ನಡ್ಕೊಂಡು ಹೋಗ್ತದವ. ಎಲ್ಲ ಮುಸ್ಲಿಮರು ಬಾಂಧವರೇ ಹೇಳಿದ್ರು, ಅನುದಾನ ಕೊಡ್ರಿ. ಯಾಕೆ ಕೊಡ್ತೇಯಲ್ಲ? ಏನ್ ತಪ್ಪು ಮಾಡಿದೆ ನಾವು ನಮ್ಮ ಕಾಲೇಜ್ ಅಂತ ಹೇಳ್ತಾ, ನೀವೇನಾರ ನಮ್ಮ ಕಾಲೇಜ್ ಅನುದಾನ ಕೊಡ್ಲಿಲ್ಲ ಅಂದ್ರೆ ಮುಂದಿನ ತಿಂಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೇವಂತ ಈ ಸಂದರ್ಭದಲ್ಲಿ ಇವತ್ತು ಮನವಿ ಮಾಡಿಕೊಳ್ತೇವೆ. ಎಲ್ಲರಿಗೂ, ಎಂಪಿರಿಗೂ, ಸಚಿವರಿಗೂ, ಶಾಸಕರಿಗೂ, ಡಿಸಿಯರಿಗೂ, ಎಲ್ಲ ಅಧಿಕಾರಿಗಳಿಗೂ ನಾವು ಮನವಿ ಮಾಡಿಕೊಳ್ತಿದ್ದೇವೆ. ಇವತ್ತು ನಿಮ್ಮ ಸೇವೆಯಲ್ಲಿ ನಾವು ತೊಡಗಿದ್ದೇವೆ. ದಾವಣಗೆರೆ ಸ್ವಚ್ಛ ಮಾಡಿರ್ತಕ್ಕಂಥ ಇವತ್ತು ಒಂದು ದಿವಸ ಬಿಟ್ಟು ನೀವು ಜೀವನ ಮಾಡೋಕ್ಕಾಗೋದಿಲ್ಲ ಅಧಿಕಾರಿಗಳು. ಅದು ಆಗ್ಬಾರ್ದು. ನೀವು ಸತ್ತಾಗ ಆ ಹೆಣ ತಗೊಂಡು, ಬಟ್ಟೆ ತಗೊಂಡು ಅದನ್ನ ಹೋಗಿ ಅಲ್ಲಿ ಬಿಸಿ ಹಾಕಿ ತಗೊಂಡು ನಾವು ಇದಕ್ಕೆ ಹಾಕ್ತೇವೆ, ಕಾಂಪೋಸ್ಟ್ಗೆ. ಅಂತ ಸೇವೆ ಮಾಡೋರಿಗೆ ಒಂದು ಕಲ್ಯಾಣ ಮಂಟಪದಿಂದ ಕಲ್ಯಾಣ ಮಂಟಪ ಕಟ್ಟಕ್ಕೆ ಒಂದು ಜಾಗ ಕೊಡ್ಲಿಲ್ಲ ಮಾದರಿಗೆ. ಎಲ್ಲ ಜಾತರಿಗೆ ಕೊಟ್ರಿ, ನಮ್ಮ ಜಾತಿಗೆ ಯಾಕೆ ಕೊಡ್ಲಿಲ್ಲ ಅಂದ್ರೆ ಇದು ನಮ್ಮ ಅನ್ಯಾಯ, ನಮ್ಮ ಶಾಪ. ಇದನ್ನ ಶಾಪದಲ್ಲಿ ನಾವು ನೊಂದೋಗಿದ್ದೇವೆ. ನಮಗೆ ವಯಸ್ಸಾಗಿಲ್ಲ. ಈ ಹೋರಾಟ ಯಾಕೆ ಮಾಡ್ತಾವಂದ್ರೆ ನಾವು ಇರೋದ್ರೊಳಗಾಗಿ ಇದನ್ನ ಸಮುದಾಯ ಭವನವನ್ನ ಕಟ್ಟಬೇಕು, ನಮ್ಮ ಸಮಾಜಕ್ಕೆ ನಮ್ಮ ಶಾಖಾ ಮಠವನ್ನ ಕಟ್ಟಬೇಕು, ಒಂದು ಜಾತ್ರೆಯನ್ನ ಮಾಡಬೇಕು ದಾವಣಗೆರೆ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದಂತ ಒಂದು ಉದ್ದೇಶ ಇದೆ. ನಾವು ಇರೋದ್ರೊಳಗಾಗಿ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತಾ ಇದ್ದೇವೆ. ದಯಮಾಡಿ ನೀವು ನಡೀತಿರ್ತಕ್ಕಂಥ 25ನೇ ತಾರೀಕಿಗೆ ನೀವೆಲ್ಲ ಬಂದು ಪ್ರಚಾರ ಕೊಟ್ಟು ನಮಗೆ ಆಶೀರ್ವಾದ ಮಾಡಬೇಕು. ಇಲ್ಲಿವರೆಗೂ ನಮ್ಮ ಹರಿಜನರಿಗೆ ಪ್ರಚಾರ ಕೊಟ್ಟಿದ್ದೀರಿ, ಸಹಕಾರ ಕೊಟ್ಟಿದ್ದೀರಿ, ನಮಗೆ ಆಶೀರ್ವಾದ ಮಾಡಿದ್ದೀರಿ. ಈ ಮಕ್ಕಳಿಗೆ 500 ಜನ ಮಕ್ಕಳು ಬರ್ತಾ ಇದ್ದಾರೆ. 500 ಜನದಿಂದ ಪೋಷಕರು ಸೇರಿ 1000 ಜನಕ್ಕೆ ಊಟನೂ ಸಹ ಆ ಸಂದರ್ಭದಲ್ಲಿ ನಮ್ಮ ಮಹಾತ್ಮ ಗಾಂಧಿ ಹಾಸ್ಟೆಲಿಂದ ಊಟವನ್ನ ಏರ್ಪಾಟ್ ಮಾಡಿದೆ ಅವರ ಮಕ್ಕಳಿಗೆ ಅಂತ ಹೇಳಿ ನನಗೆ ಅವ್ರ ಟೈಮ್ ಕೊಡ್ಬೇಕಲ್ಲ ಸಮಯ. ಉಪ ಮುಖ್ಯಮಂತ್ರಿ ಅವಾಗ ಕೊಡ್ತಾ ಅವಾಗ ಹೋಗ್ತೇವೆ. ಇಲ್ಲ ಪ್ರತಿಭಟನೆ ಅಲ್ಲ, ಮನವಿ. ಹೌದೌದು, ಅಲ್ಲಿಗೆ ಮುಖ್ಯಮಂತ್ರಿಗಳು ಸಾಕಾಗಿದ್ದೇವೆ. ಹೋಗಿ ಎಲ್ಲ 10 ಸರಿ ಹೋಗಿದ್ದೇವೆ. ಈಗ ಅಂದ್ರೆ ಪ್ರತಿಭಟನೆ ಮಾಡೋದಿಲ್ಲ. ನಾ ಪ್ರತಿಭಟನೆ ಮಾಡಕ್ ಹೋಗೋದಿಲ್ಲ. ಅಲ್ಲ ಮತ್ತೆ ತೆಪ್ಪಂದ್ರೆ ನೀವು ಪ್ರತಿಭಟನೆ ಅಲ್ಲ, ಮನವಿಗೆ ಹೊಡಕ್ ಹೋಗ್ತೇವೆ ಡಿ ಕೆ ಶಿವಕುಮಾರ್ಗೆ. ನಾವು ಕಾಂಗ್ರೆಸ್ ಅಲ್ಲ ಮಾಡ್ಲಿಲ್ಲದೆ ಅಲ್ಲ. ನಾನು ಹೇಳೋದು ಅಂದ್ರೆ ಅಲ್ಲ, ನಾನ್ ನೋಡ್ರಿ ಸಚಿವರು ಅಲ್ಲ ಹಂಗಲ್ರಿ ಮೇಡಮ್. ಯಾರು ನಾವು ಸಾಯತಂಕ ಕೇಳಾರೆ ನೋಡ್ರಿ ಇದ್ರ ಪ್ರಪಂಚ ಪ್ರಳಯ ಆದ್ರೂ ಹರಿಜನರು ಸಾಬ್ರು ಎಲ್ಲಿ ಹೋಗೋದಿಲ್ಲ ಇನ್ ಬರ್ದಿಕ್ಕೆ. ಕಾಂಗ್ರೆಸ್ನಿಂದಲೇ ಉದ್ಧಾರ ಆಗಿರೋದು, ಕಾಂಗ್ರೆಸ್ನಿಂದ ಬದುಕ್ತಾ ಇರೋದು. ನಾವು ಎಲ್ಲಿ ಹೋಗೋದಿಲ್ಲ. ಗಾಂಧಿನಗರದಲ್ಲಿ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ, ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲರೂ
ಹಂಗಾಗಿ ಕಾಂಗ್ರೆಸ್ ಉಳಿದಿರೋದು. ಈಗ ಕಾಂಗ್ರೆಸ್ ಉಳಿತದಲ್ಲಿ ಇಷ್ಟೊತ್ತಿಗೆ ನೀವು ಒಕ್ಕವನ್ರಿ ಎಲ್ಲವೂ ಬರ್ತದೆ, ಜಾಗನೂ ಬರ್ತದೆ, ಮಣ್ಣು ಬರ್ತದೆ. ಎಲ್ಲ ಹೋಗ್ತಾವ ಸಮಯ ಕೆಪಿಸಿಸಿಗೆ ಹೋಗ್ತೇವೆ ಮನೆಗೆ ಕೊಡಕ್ಕೆ. ಮನೆಗೆ ಕೊಡಕ್ ಹೋಗ್ತೇವೆ ಸಮಯ ನೀವು ಕೇಳಿದ್ರೆ ಅರ್ತಿದೆ. ನಾವು ಮನೆಗೆ ಕೊಟ್ಟ ಮೇಲೆ ಸಿದಿಗೆನ ಕಟ್ಟಾರೆ, ಸಮಾಧಿಗಳು ಮಾಡಾರ ಅದಾವೆ, ಇವನ್ನೆಲ್ಲ ಮುಗಿಲಿ. ಇದು ನಿಮಗೆ ಪಿಯು ಕಾಲೇಜಿಗೆ ಬಂಗಾರಪ್ಪ ಹೌದು. ಅವ್ರಿಗೆ ಈಗ ಅವ್ರಿಗೆಲ್ಲ ಕೊಟ್ಬಿಡ್ರಿ ಸ್ವಾಮಿ, ಎಲ್ಲ 10-12 ವರ್ಷ ಕೊಟ್ಟು ಅವರೆಲ್ಲ ಒಂದು ಕೊಟ್ರೆ 100 ಕೊಡ್ಬೇಕು, 1000 ಕೊಡ್ಬೇಕು ಅಂತಾರ. ಒಂದೆಲ್ಲ ಖಾಲಿ ಇರೋದ್ರಲ್ಲಿ ಈ ಉದ್ದೇಶದಿಂದ ಈ ವಿಶೇಷ ಪ್ರಕರಣವನ್ನು ಪರಿಗಣಿಸಿ ಇದನ್ನ ಕಾಲೇಜ್ ಕೊಡ್ರಿ, ಮಹಾತ್ಮ ಗಾಂಧಿ ಬಂದಿರ್ತಕ್ಕಂಥ ಜಾಗ ಅದು ಹಾಳಾಗಬಾರ್ದು ಅಂತ ನಾವು ಕೇಳ್ತೇವೆ. 100 ಜನ ಅದಾವಿಲ್ಲ ಅಂತ ಹೇಳೋದಿಲ್ಲ, ಆದ್ರೆ ಗಾಂಧಿ ಬಂದಿರ್ತಕ್ಕಂಥ ಜಾಗದಲ್ಲಿ ಆ ಸ್ಥಾನಮಾನ ಉಳಿದಿದೆ. ಆ ಉಳಿದಕ್ಕಲ್ಲ ಜಾಗ, ಒಂದು ಕಾಲೇಜ್ ಇದ್ರೆ ಏನೋ ಉಳಿತೈತಿ. ಗಾಂಧಿ ಮಾಡಿರ್ತಕ್ಕಂಥ ಬುದ್ಧಿ ಪೂಜೆ ಸಂಸ್ಥೆಯನ್ನ ಕಟ್ಟಿರ್ತಕ್ಕಂಥವ್ರು, ಅದಕ್ಕೋಸ್ಕರ ನಾವು ಬಹಳ ಶಾಂತರಿದ್ದ CPTS